ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ತಾರೀಕಾಗಿದೆ 6/3/26. मीठे बच्चे, सच्चे सैल्वेशन आर्मी बन सबको इस पाप की दुनिया से पुण्य की दुनिया में ले चलना, सबके डूबे हुए बेड़े को पार लगाना है. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಸತ್ಯವಾದಂತಹ ಸ್ಯಾಲ್ವೇಷನ್ ಆರ್ಮಿಯಾಗಿ ಎಲ್ಲರನ್ನ ಈ ಪಾಪದ ಪ್ರಪಂಚದಿಂದ ಪುಣ್ಯದ ಪ್ರಪಂಚದ ಕಡೆಗೆ ಕರ್ಕೊಂಡು ಹೋಗಬೇಕಾಗಿದೆ. ಮುಳುಗಿರುವಂತಹ ಎಲ್ಲರ ದೋಣಿಯನ್ನ ಪಾರು ಮಾಡಬೇಕು. ಪ್ರಶ್ನೆ, कौन सा निश्चय हर एक बच्चे के बुद्धि में नंबरवार बैठता? ಯಾವ ಒಂದು ನಿಶ್ಚಯ ಪ್ರತಿಯೊಂದು ಮಕ್ಕಳ ಬುದ್ಧಿಯಲ್ಲಿ ನಂಬರ್ವಾರ್ ಕುತ್ಕೊಳ್ಳುತ್ತೆ? ಉತ್ತರ ಆಗಿದೆ, पतित पावन हमारा मोस्ट बिलवेड बाबा हमें स्वर्ग का वर्षा दे रहे हैं. ये निश्चय हर एक की बुद्धि में नंबरवार बैठता है. ಪತಿತ ಪಾವನ ನಮ್ಮ ಮೋಸ್ಟ್ ಬಿಲವೆಡ್ ಆದಂತಹ ತಂದೆ ನಮಗೆ ಸ್ವರ್ಗದ ಆಸ್ತಿಯನ್ನು ನೀಡ್ತಿದ್ದಾರೆ. ಈ ಒಂದು ನಿಶ್ಚಯ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ನಂಬರ್ವಾರ್ ಕುತ್ಕೊಳತ್ತೆ. अगर पूरा निश्चय किसी को हो भी जाए तो माया सामना खड़ी है. बाप को भूल जाते फैल हो पड़ते. ಯಾರಿಗಾದರೂ ಪೂರ್ತಿ ನಿಶ್ಚಯ ಕುತ್ಕೊಂಡ್ಬಿಟ್ರೆ ಮಾಯಿ ಮುಂದೆ ನಿಂತಿದೆ, ತಂದೆಯನ್ನ ಮರ್ತೋಗ್ತಾರೆ, ಫೈಲ್ ಆಗ್ತಾರೆ. जिन्हें निश्चय बैठ जाता वो पावन बनने के पुरुषार्थ में लग जाते. बुद्धि में रहता अब तो घर जाना. ಯಾರಿಗೆ ನಿಶ್ಚಯ ಕುತ್ಕೊಂಡ್ಬಿಡತ್ತೆ ಅವರು ಪಾವನರಾಗುವಂತಹ ಪುರುಷಾರ್ಥದಲ್ಲೇ ತೊಡಗಿರ್ತಾರೆ. ಬುದ್ಧಿಯಲ್ಲಿರುತ್ತೆ, ಈಗಂತೂ ಮನೆಗೆ ಹೋಗ್ಬೇಕು. ಶಾಂತಿ. मीठे मीठे सिकिलदे बच्चों प्रति गुड मॉर्निंग. बच्चे ये तो जानते हैं कि सतयुग में सदैव गुड मॉर्निंग, गुड डे, गुड एवरीथिंग, गुड राइट, सब गुड ही गुड है. ಮಧುರಾತಿ ಮಧುರ ಅಗಲಿ ಹೋದ ಸಿಕ್ಕಿರುವ ಮಕ್ಕಳ ಪ್ರತಿ ಗುಡ್ ಮಾರ್ನಿಂಗ್. ಮಕ್ಕಳಿಗೆ ಗೊತ್ತಿದೆ ಸತ್ಯುಗದಲ್ಲಿ ಸದಾ ಗುಡ್ ಮಾರ್ನಿಂಗೇ ಇರುತ್ತೆ, ಅಂದರೆ ದಿನ ಒಳ್ಳೆಯದೇ ಇರುತ್ತೆ, ಎಲ್ಲನೂ ಒಳ್ಳೆಯದೇ ಇರುತ್ತೆ, ಸರಿಯಾದ ದಾರಿಯಲ್ಲೇ ಇರುತ್ತೆ. यहाँ तो ना गुड मॉर्निंग ना गुड नाइट है, सब में बुरी है नाइट. ಇಲ್ಲಂತೂ ಗುಡ್ ನೈಟು ಇಲ್ಲ, ಗುಡ್ ಮಾರ್ನಿಂಗು ಇಲ್ಲ, ಎಲ್ಲದಕ್ಕಿಂತ ಕೆಟ್ಟದಾಗಿದೆ ರಾತ್ರಿ. तो सबसे अच्छा क्या है सवेरा जिसको अमृत ವೇಳ कहा जाता. ಅಂದ ಮೇಲೆ ಎಲ್ಲದಕ್ಕಿಂತ ಒಳ್ಳೆಯದೇನಾಗಿದೆ, ಅದಕ್ಕೆ ಅಮೃತ ವೇಳೆ ಅಂತ ಹೇಳಲಾಗುತ್ತೆ. तुम्हारा हर समय गुड़ ही गुड़ है. बच्चे जानते इस समय हम योग योगेश्वर और योग योगेश्वरिया है. ನಿಮ್ಮದು ಪ್ರತಿ ಸಮಯ ಒಳ್ಳೆಯದೇ ಒಳ್ಳೆಯದಾಗಿದೆ. ಮಕ್ಕಳಿಗೆ ಗೊತ್ತಿದೆ ಈ ಸಮಯ ನಾವು ಯೋಗ ಯೋಗೇಶ್ವರ ಯೋಗ ಯೋಗೇಶ್ವರಿ ಆಗಿದ್ದೀವಿ. ईश्वर जो हमारा बाप है वो आकर योग सिखाते, अर्थात तुम बच्चों का एक ईश्वर के साथ योग है. ಈಶ್ವರ ಯಾರು ನಮ್ಮ ತಂದೆ, ಅವರು ಬಂದು ಯೋಗವನ್ನು ಕಲಿಸ್ಕೊಡ್ತಾರೆ. ಅಂದರೆ ಮಕ್ಕಳಿಗೆ ಒಂದು ಯೋಗೇಶ್ವರನ ಜೊತೆ ಯೋಗ ಇದೆ. तुम बच्चों को योगेश्वर के बाद ज्ञान ज्ञानेश्वर बाबा का पता पड़ता. योग लगा फिर बाप तुमको सारे चक्र की नॉलेज सुना. ತಮ್ಮ ಮಕ್ಕಳಿಗೆ ಯೋಗೇಶ್ವರನ ನಂತರ ಜ್ಞಾನ ಜ್ಞಾನೇಶ್ವರ ಬಾಬೋರ ಬಗ್ಗೆ ಅರಿವಾಗುತ್ತೆ. ಯೋಗ ಕುದುರತೆ ಮತ್ತೆ ತಂದೆ ನಿಮಗೆ ಇಡೀ ಚಕ್ರದ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. जिससे तुम में ज्ञान ज्ञानेश्वर बनते हो, ईश्वर बाप बच्चों को आकर ज्ञान और योग सिखाते. ಇದರಿಂದ ತಾವು ಜ್ಞಾನ ಜ್ಞಾನೇಶ್ವರ ಆಗ್ತೀರ. ಈಶ್ವರ ತಂದೆ ಮಕ್ಕಳಿಗೆ ಬಂದು ಜ್ಞಾನ ಮತ್ತು ಯೋಗವನ್ನ ಕಲಿಸ್ಕೊಡ್ತಾರೆ. कौन सा ईश्वर? निराकार बाप. ಆ ಬುದ್ಧಿ ಸೇ ಕಾಮ. ಯಾವ ಈಶ್ವರ? ನಿರಾಕಾರ ತಂದೆ. ಈಗ ಬುದ್ಧಿಯಿಂದ ಕೆಲಸ ತಗೊಳ್ಳಿ. गुरु लोगों की तो बहुत मत है. कोई कहेंगे श्री कृष्ण से योग लगाओ, फिर उसका चित्र भी देंगे. ಗುರುಗಳದಂತೂ ಅನೇಕ ಮತ ಇದೆ.
ಕೆಲವರಂತಾರೆ ಶ್ರೀಕೃಷ್ಣನ ಜೊತೆ ಯೋಗವನ್ನು ಜೋಡಣೆ ಮಾಡಿ ಮತ್ತೆ ಆ ಚಿತ್ರವನ್ನು ಕೊಡ್ತಾರೆ. कोई साई बाबा, कोई महर्षि बाबा, कोई मुसलमान का, कोई पारसी का, सबको बाबा बाबा कहते रहते. ಕೆಲವರು ಶಿವ ಬಾಬಾವ್ರದ್ದು, ಕೆಲವರು ಮಹರ್ಷಿ ಬಾಬಂದು, ಕೆಲವರು ಮುಸಲ್ಮಾನದ್ದು, ಕೆಲವರು ಪಾರಸಿದು. ಈ ರೀತಿ ಎಲ್ಲರೂ ಬಾಬಾ ಬಾಬಾ ಅಂತ ಹೇಳ್ತಾನೆ ಇರ್ತಾರೆ. कहेंगे सब भगवान ही भगवान है, अब तुम जानते हो मनुष्य भगवान हो नहीं सकता ಅಂತಾರೆ. ಎಲ್ಲರೂ ಭಗವಂತನೇ ಭಗವಂತ ಅಂತ. ಈಗ ತಮಗೆ ಗೊತ್ತಾಗಿದೆ ಮನುಷ್ಯ ಭಗವಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. इन लक्ष्मी नारायण को भी भगवान भगवती नहीं कह सकते, भगवान तो एक निराकार है. ಈ ಲಕ್ಷ್ಮೀ ನಾರಾಯಣರಿಗೂ ಭಗವಾನ್ ಭಗವತಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಭಗವಂತ ಅಂತೂ ಒಬ್ಬ ನಿರಾಕಾರ ಆಗಿದ್ದಾರೆ. वह तुम सब आत्माओं का बाप है, उसको कहा जाता शिव बाबा, तुम ही जन्म जन्मांतर सत्संग करते आए. ಅವರು ನಿಮ್ಮೆಲ್ಲ ಆತ್ಮಗಳಿಗೆ ತಂದೆ, ಅವರಿಗೆ ತಿಳಿಸಲಾಗತ್ತೆ ಶಿವ ಬಾಬಾ ಅಂತ. ತಾವೇ ಜನ್ಮ ಜನ್ಮಾಂತರ ಸತ್ಸಂಗವನ್ನ ಮಾಡ್ತಾ ಬಂದಿದ್ದೀರಾ. कोई ना कोई सन्यासी साधु पंडित आदि जरूर होंगे, लोग जानते हैं ये हमारा गुरु है. ಯಾರೋ ಒಬ್ಬರು ಸನ್ಯಾಸಿ ಸಾಧು ಪಂಡಿತರು ಖಂಡಿತ ಇದ್ದೇ ಇರ್ತಾರೆ. ಜನ ಗೊತ್ತಾಗಿದೆ ಇವರು ನಮ್ಮ ಗುರು ಆಗಿದ್ದಾರೆ. हमको कथा सुना रहे हैं, सत्युग में कथाएं आदि होती नहीं. बाप बैठ समझाते, सिर्फ भगवान व ईश्वर कहने से रसना नहीं आता. ನಮಗೆ ಕಥೆಗಳನ್ನು ತಿಳಿಸ್ತಾ ಇದ್ದಾರೆ. ಸತ್ಯುಗದಲ್ಲಿ ಕಥೆಗಳೇನೂ ಇರೋದಿಲ್ಲ. ಬಾಬಾ ಕುತ್ಕೊಂಡು ತಿಳಿಸ್ತಾರೆ. ಭಗವಂತ ಅಥವಾ ಈಶ್ವರ ಅಂತ ಹೇಳೋದ್ರಿಂದ ಆ ಒಂದು ರಸ ಬರೋದಿಲ್ಲ. वो बाप है तो बाबा कहने से संबंध स्नेह पूर्वक हो जाता. तुम जानते हो हम बाबा मम्मा के बच्चे बने हैं, जिससे हमको स्वर्ग का सुख मिलता. ಅವರು ತಂದೆಯಾಗಿದ್ದಾರೆ. ಬಾಬಾ ಅಂತ ಹೇಳಿದಾಗ ಸಂಬಂಧ ಸ್ನೇಹಪೂರ್ವಕವಾಗಿ ಆಗೋದೇ ಇಲ್ಲ. ನಿಮಗೆ ಗೊತ್ತಾಗಿದೆ ನಾವು ಬಾಬಾ ಮಮ್ಮವರ ಮಕ್ಕಳಾಗಿದ್ದೀವಿ, ಇದರಿಂದ ನಮಗೆ ಸ್ವರ್ಗದ ಸುಖ ಸಿಗುತ್ತೆ. ऐसा कोई भी सत्संग नहीं होगा जो समझते हो कि हम इस सत्संग से मनुष्य से देवता, नरकवासी से स्वर्गवासी बनते. ಆ ರೀತಿ ಯಾವುದೇ ಸತ್ಸಂಗ ಇಲ್ಲ. ಅವರು ಈ ರೀತಿ ತಿಳ್ಕೊಳ್ಳುವ ರೀತಿ ನಾವು ಈ ಸತ್ಸಂಗದಿಂದ ಮನುಷ್ಯರಿಂದ ದೇವತೆ ಅಥವಾ ನರಕವಾಸಿಗಳಿಂದ ಸ್ವರ್ಗವಾಸಿ ಆಗ್ತೀವಿ. अभी तुम्हारा सत्य बाबा के साथ संग है और सबका असत्य के साथ संग कहा जाता. ಈಗ ನಿಮ್ಮದು ಸತ್ಯ ತಂದೆಯ ಜೊತೆಗೆ ಸಂಘ ಇದೆ, ಎಲ್ಲರದು ಅಸತ್ಯದ ಜೊತೆಗೆ ಸಂಘ ಅಂತ ಹೇಳ್ಬೋದು. गाया भी जाता सत्संग तारे, जिस्मानी संग बोरे. बाबा कहते आत्मा अभिमानी देही अभिमानी बनु. ಗಾಯನೂ ಇದೆ. ಸತ್ಯ ಸಂಘದಲ್ಲಿ ಇದ್ದಾಗ ಮೇಲೆ ತೀರ್ತೀವಿ, ದೈಹಿಕ ಸಂಘ ಕೆಟ್ಟದಾಗಿದೆ ಅಂತ ಬಾಬಾ ತಿಳಿಸ್ತಾರೆ. ಆತ್ಮ ಅಭಿಮಾನಿಯಾಗಿ, ದೇಹಿ ಅಭಿಮಾನಿಯಾಗಿ. मैं तुम बच्चों आत्माओं को सिखाता हूँ, ये रूहानी नॉलेज ರೂಹಂ ಪ್ರತಿ ಸುಪ್ರೀಂ ರೂ ಆಕರ್ ದೇತಿ. ನಾನು ನಿಮ್ಮ ಮಕ್ಕಳಿಗೆ ಆತ್ಮಗಳಿಗೆ ಕಲಿಸ್ಕೊಡ್ತಿದ್ದೀನಿ. ಈ ಆತ್ಮಿಕ ಜ್ಞಾನ ಆತ್ಮಗಳ ಪ್ರತಿ ಪರಮ ಆತ್ಮ ಬಂದು ನೀಡುತ್ತಾ ಇದ್ದಾರೆ. बाकी सब है भक्ति मार्ग व कोई ज्ञान मार्ग नहीं है. बाबा कहते मैं सब वेदों शास्त्रों को सृष्टि के आदि मध्य अंत को जानने वाला. ಬಾಕಿ ಎಲ್ಲನೂ ಭಕ್ತಿ ಮಾರ್ಗ ಆಗಿದೆ, ಅದೇನು ಜ್ಞಾನ ಮಾರ್ಗ ಅಲ್ಲ. ತಂದೆ ತಿಳಿಸ್ತಾರೆ ನಾನು ಎಲ್ಲ ವೇದ ಶಾಸ್ತ್ರಗಳು ಸೃಷ್ಟಿ ಆದಿ ಮಧ್ಯ ಅಂತ್ಯವನ್ನ ತಿಳಿದವನು ಆಗಿದ್ದೀನಿ. ಅಥಾರಿಟಿ ಮೇ ಹೂ, वो है भक्ति मार्ग का अथॉरिटी. बहुत शास्त्र आदि पढ़ते है तो उसको कहते शास्त्रों की अथॉरिटी. ಅಥಾರಿಟಿ ನಾನಾಗಿದ್ದೀನಿ, ಅಲ್ಲಿ ಭಕ್ತಿ ಮಾರ್ಗದ ಅಥಾರಿಟಿ ಇರುತ್ತೆ.
ಬಹಳಷ್ಟು ಶಾಸ್ತ್ರಗಳನ್ನು ಓದ್ತಾರೆ, ಅದಕ್ಕೆ ಹೇಳಾಗತ್ತೆ ಶಾಸ್ತ್ರಗಳ ಅಥಾರಿಟಿ. ತುಮಕೋ ಬಾಪ್ ಸಚ್ ಆಕರ್ ಸುನಾತೆ ಅಭಿ ತುಮ್ ಜಾನ್ತೆ ಹೋ ಸತ್ಯ ಕಾ ಸಂಗ್ ತಾರೆ ಜೂಟ್ ಕಾ ಸಂಗ್ ಬುರಾಯಿ. ಈಗ ನಿಮಗೆ ಗೊತ್ತಾಗಿದೆ, ಸತ್ಯವಾದ ಸಂಘ ಮೇಲೆ ತೇಲ್ಸತ್ತೆ, ಅಸತ್ಯವಾದ ಸಂಘ ಮುಳುಗುವ ರೀತಿ ಮಾಡುತ್ತೆ. बाप तुम बच्चों द्वारा भारत को सैल्वेज कर रहे, तुम हो रूहानी सैल्वेशन आर्मी. ಈಗ ತಂದೆ ತಮ್ಮ ಮಕ್ಕಳ ಮುಖಾಂತರ ಭಾರತಕ್ಕೆ ಸ್ಯಾಲ್ವೇಷನ್ ಕೊಡ್ತಾ ಇದ್ದಾರೆ. ನೀವಾಗಿದ್ದೀರಾ ಆತ್ಮಿಕ ಸೋಷಲ್ ಆರ್ಮಿ. सैल्वेज करते बाबा कहते भारत जो स्वर्ग था वो अब नरक बना है. ಸ್ಯಾಲ್ವೇಜ್ ಮಾಡ್ತಾರೆ ತಂದೆ ಅಂತಾರೆ, ಯಾವ ಭಾರತ ಸ್ವರ್ಗ ಆಗಿತ್ತು ಇವತ್ತು ಅದೇ ನರಕ ಆಗಿದೆ. डूबा हुआ है बाकी कोई ऐसा सागर के नीचे नहीं है. ಮುಳುಗಿದೆ ಅಂದರೆ ಅದು ಸಾಗರದ ಕೆಳಗೆ ಆ ರೀತಿ ಏನಿಲ್ಲ. तुम सतो प्रधान से तमो प्रधान बने हो, सत्युग त्रेता है सतो प्रधान, ये बड़ा स्टीमर है. ತಾವು ಸತೋ ಪ್ರಧಾನ ಆಗಿದ್ರು, ಈಗ ತಮೋ ಪ್ರಧಾನ ಆಗಿದ್ರು. ಸತ್ಯುಗ ತ್ರೇತಾದಲ್ಲಿ ಸತೋ ಪ್ರಧಾನ, ಇದು ಬಹಳ ದೊಡ್ಡ ಸ್ಟೀಮರ್ ಆಗಿದೆ. तुम स्टीमर में बैठे हो, ये पाप की नगरी है क्योंकि सब पापात्माएं हैं. वास्तव में गुरु एक है, उनको कोई जानते नहीं. ತಾವು ಸ್ಟೀಮರ್ ಅಲ್ಲಿ ಉಪಸ್ಥಿತರಾಗಿದ್ದೀರಿ. ಇದು ಪಾಪದ ನಗರಿಯಾಗಿದೆ, ಯಾಕೆಂದರೆ ಎಲ್ಲ ಆತ್ಮಗಳು ಪಾಪಾತ್ಮಗಳಾಗಿದ್ದಾರೆ. ವಾಸ್ತವದಲ್ಲಿ ಗುರು ಒಬ್ಬರೇ, ಅವರನ್ನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. हमेशा कहते वो गॉड फादर, ऐसे नहीं कहते गॉड फादर कम रिस्पेक्टर नहीं, सिर्फ फादर कहते हैं. ಸದಾ ಅಂತಾರೆ ಓ ಗಾಡ್ ಫಾದರ್ ಅಂತ. ಈ ರೀತಿ ಎಂದು ಹೇಳಲ್ಲ ಗಾಡ್ ಫಾದರ್ ಮತ್ತೆ ಪ್ರಭು ಅಂತ ಇಲ್ಲ, ಫಾದರ್ ಅಂತ ಹೇಳಲಾಗತ್ತೆ. वह पतित पावन है तो गुरु भी हो गया, सर्व का पतित पावन सद्गति दाता एक है. ಅವರು ಪತಿತ ಪಾವನ ಅಂದರೆ ಗುರು ಆಗಿದ್ದಾರೆ, ಸರ್ವರ ಪತಿತ ಪಾವನ ಸದ್ಗತಿ ದಾತ ಒಬ್ಬರೇ. इस पतित दुनिया में कोई भी मनुष्य सद्गति दाता व पतित पावन हो ही नहीं सकता. ಈ ಪತಿತ ಪ್ರಪಂಚದಲ್ಲಿ ಯಾರೇ ಮಾನವ ಸದ್ಗತಿ ದಾತ ಅಥವಾ ಪತಿತ ಪಾವನ ಆಗೋದಕ್ಕೆ ಸಾಧ್ಯನೇ ಇಲ್ಲ. बाबा कहते कितना अडल्ट्रेशन करप्शन है, आप मुझे कन्याओं माताओं के द्वारा सबका उद्धार कर. ತಂದೆ ಅಂತಾರೆ ಎಷ್ಟೊಂದು ಇಲ್ಲಿ ಮೋಸ ವಂಚನೆ ಇದೆ, ಈಗ ನಾನು ಕಣ್ಣೀರು ಮಾತೆಯರ ಮುಖಾಂತರ ಎಲ್ಲರ ಉದ್ಧಾರವನ್ನ ಮಾಡಬೇಕಾಗಿದೆ. तुम सब ब्रह्म कुमार कुमारिया भाई बहन हो गए, नहीं तो डाड़े का वर्षा कैसे मिले, डाड़े से वर्षा मिलता 21 पीढ़ी अर्थात स्वर्ग की राज. ತಾವೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿ ಸಹೋದರ ಸಹೋದರಿಯಾಗಿದ್ದರು. ಇಲ್ಲ ಅಂದರೆ ತಾತನ ಆಸ್ತಿ ಸಿಗತ್ತೆ, ತಾತನ ಆಸ್ತಿ ಸಿಗತ್ತೆ 21 ಪೀಳಿಗೆ ಅಂದರೆ ಸ್ವರ್ಗದ ರಾಜ್ಯ ಭಾಗ್ಯ. कमाई कितनी बड़ी है, ये है सच्ची कमाई सच्चे बाप द्वारा. बाप बाप भी है, शिक्षक भी है, सद्गुरु. ಸಂಪಾದನೆ ಎಷ್ಟು ದೊಡ್ಡದಾಗಿದೆ, ಇದು ಸತ್ಯವಾದ ಸಂಪಾದನೆ, ಸತ್ಯವಾದ ತಂದೆಯ ಮುಖಾಂತರ. ತಂದೆ ತಂದೆನೂ ಆಗಿದ್ದಾರೆ, ಶಿಕ್ಷಕರು ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. प्रैक्टिकल में करके दिखाने वाला ऐसे नहीं, गुरु मर गया तो चोले को गद्दी मिले. ಪ್ರಾಕ್ಟಿಕಲಲ್ಲಿ ಮಾಡಿ ತೋರಿಸುವಂಥವರು, ಆ ರೀತಿಯಲ್ಲ. ಗುರು ಸತ್ತೋದ್ರೆ ಅವರ ಶಿಷ್ಯರಿಗೆ ಗದ್ದಿ ಸಿಗತ್ತೆ. वो है जिस्मानी गुरु, ये है रूहानी गुरु. अच्छी रीति इस बात को समझना, ये बिल्कुल नई बात. ಅಲ್ಲಿ ದೈಹಿಕ ಗುರು, ಇಲ್ಲಿ ಆತ್ಮಿಕ ಗುರು. ಈ ಒಂದು ಮಾತನ್ನ ಬಹಳ ಚೆನ್ನಾಗಿ ತಿಳ್ಕೊಳ್ಳಿ, ಇದು ಬಿಲ್ಕುಲ್ ಹೊಸ ಮಾತಾಗಿದೆ. तुम जानते हो हमको कोई मनुष्य नहीं पढ़ाता, हमको शिव बाबा ज्ञान सागर पतित पावन इस शरीर द्वारा पढ़ाता.
ತಮಗೆ ಗೊತ್ತಿದೆ, ನಮಗೆ ಯಾರೇ ಮನುಷ್ಯರು ಓದಿಸ್ತಿಲ್ಲ. ನಮಗೆ ಶಿವಬಾಬಾ ಜ್ಞಾನ ಸಾಗರ ಪತಿತ ಪಾವನ ಈ ಶರೀರದ ಮುಖಾಂತರ ಓದಿಸ್ತಾ ಇದ್ದಾರೆ. तुम्हारी बुद्धि शिव बाबा तरफ है, उन सत्संगों में मनुष्य तरह बुद्धि जाएंगे. ನಿಮ್ಮ ಒಂದು ಬುದ್ಧಿ ಶಿವ ಬಾಬಾವರ ಕಡೆ ಇದೆ. ಅಲ್ಲಿ ಸತ್ಸಂಗಗಳಲ್ಲಿ ಮನುಷ್ಯನ ಕಡೆ ಬುದ್ಧಿ ಹೋಗುತ್ತೆ. वो सब है भक्ति मार्ग, अब तुम गाते हो, तुम मात पिता हम बालक तेरे, ये तो एक है ना. ಅದೆಲ್ಲನೂ ಭಕ್ತಿ ಮಾರ್ಗ ಆಗಿದೆ. ತಾವು ಗಾಯನ ಮಾಡ್ತೀರಾ, ತಾವೇ ತಂದೆ ತಾಯಿ, ನಾವು ಬಾಲಕರಾಗಿದ್ದೀವಿ. ಇದೆಲ್ಲ ಒಂದೇ ಅಲ್ವಾ? परंतु बाबा कहते मैं कैसे आकर तुमको अपना बनाओ, मैं तुम्हारा पिता हूँ. ಈಗ ಬಾಬಾ ಅಂತಾರೆ, ಯಾವ ರೀತಿ ನಾನು ಬಂದು ನಿಮ್ಮನ್ನ ನನ್ನವನಾಗಿ ಮಾಡ್ಕೊಳೋದು, ನಾನು ತಮ್ಮ ತಂದೆಯಾಗಿದ್ದೀನಿ. तो इनके तन का आधार लेता हूँ, तो ये ब्रह्मा हमारा स्त्री भी है तो बच्चा भी. ಈತನ ದೇಹದ ಆಧಾರವನ್ನು ಪಡಿತೀನಿ. ಈ ಬ್ರಹ್ಮ ನನ್ನ ಪತ್ನಿನೂ ಆಗಿದ್ದಾರೆ, ಮಗುವೂ ಆಗಿದ್ದಾರೆ. इन द्वारा शिव बाबा बच्चों को अडॉप्ट करते तो ये बड़ी मम्मा हो गए, इनकी कोई माँ नहीं है. ಇವರ ಮುಖಾಂತರ ಶಿವ ಬಾಬಾ ಮಕ್ಕಳನ್ನ ದತ್ತು ತಕೊಂತಾರೆ. ಅಂದಮೇಲೆ ಇವರು ದೊಡ್ಡ ತಾಯಿ ಆಗ್ಬಿಟ್ರು. ಇವರಿಗೆ ಯಾರೇ ತಾಯಿ ಇಲ್ಲ. सरस्वती को जगदम्बा कहा जाता, उनको तुम्हारी संभाल करने के लिए मुकरर किया. ಸರಸ್ವತಿಗೆ ಜಗದಂಬ ಅಂತಾರೆ. ಆಕೆಯನ್ನ ತಮ್ಮ ಸಂಪಾಲನೆಗೋಸ್ಕರ ನಿಮಿತ್ತ ಮಾಡಲಾಗಿದೆ. सरस्वती ज्ञान ज्ञानेश्वरी ये है छोटी मम्मा, ये बड़ी गुह्य बात है. ಸರಸ್ವತಿ ಜ್ಞಾನ ಜ್ಞಾನೇಶ್ವರಿ, ಆಕೆ ಸಣ್ಣ ತಾಯಿ. ಇದು ಬಹಳ ಗುಹ್ಯವಾದ ಮಾತು. तुम अभी गुह्य पढ़ाई पढ़ रहे हो, तुम्हें विथ रेस्पेक्ट पास होना है. ये लक्ष्मी नारायण विथ रेस्पेक्ट पास हुए ना. ಇದು ಬಹಳ ಗುಹ್ಯವಾದ ವಿದ್ಯೆ. ಇದನ್ನು ತಾವು ಓದ್ತಾ ಇದ್ದೀರ. ತಾವು ಬಹಳ ವಿಧೇಯಪೂರ್ವಕವಾಗಿ ಪಾಸ್ ಆಗಬೇಕು. ಈ ಲಕ್ಷ್ಮೀನಾರಾಯಣ ಗೌರವದಿಂದ ವಿಧೇಯಪೂರ್ವಕವಾಗಿ ಪಾಸ್ ಆಗಿದ್ದಾರೆ. उनको सबसे बड़ी स्कॉलरशिप मिलती, कोई मजाक कहानी नहीं पड़ती. ಇವರು ಬಹಳ ದೊಡ್ಡ ಸ್ಕಾಲರ್ಶಿಪ್ ಸಿಗುತ್ತೆ, ಯಾವುದೇ ಶಿಕ್ಷೆ ಅವರು ಪಡೆಯೋದಿಲ್ಲ. बाबा कहते जितना हो सके याद करो, इसको भारत का प्राचीन राज्य कहा जाता. ತಂದೆ ಅಂತಾರೆ ಎಷ್ಟಾದರೆ ಅಷ್ಟು ನೆನಪು ಮಾಡಿ, ಇದಕ್ಕೆ ಭಾರತದ ಪ್ರಾಚೀನ ರಾಜಯೋಗ ಅಂತಾರೆ. बाबा कहते तुमको सभी वेदों शास्त्रों का सार सुनाता हूँ, मैंने तुमको राजयोग सिखाया जिससे तुम प्रारब्ध पाए. ತಂದೆ ಅಂತಾರೆ ನಿಮಗೆ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸ್ತೀನಿ, ನಾನು ನಿಮಗೆ ರಾಜಯೋಗವನ್ನು ಕಲಿಸ್ಕೊಡ್ತೀನಿ, ಇದರಿಂದ ತಾವು ಪ್ರಾರಬ್ಧವನ್ನು ಪಡಿತೀರಾ. फिर ज्ञान कलास हो गया, फिर परंपरा कैसे चल सकता. वहाँ कोई शास्त्र आदि होते नहीं और धर्म वाले इस्लामी बौद्धी आदि जो हैं उनका ज्ञान गुम नहीं होता. ಮತ್ತೆ ಈ ಜ್ಞಾನ ಸಮಾಪ್ತಿ ಆಗ್ಬಿಡತ್ತೆ. ಪರಂಪರೆ ಯಾವ ರೀತಿ ನಡೆಯಕ್ಕೆ ಸಾಧ್ಯ? ಅಲ್ಲಿ ಯಾವುದೇ ಶಾಸ್ತ್ರಗಳೆಲ್ಲ ಇರೋದಿಲ್ಲ, ಮತ್ತೆ ಧರ್ಮಗಳು ಇಸ್ಲಾಮಿ ಬೌದ್ಧಿ ಅವೇನೂ ಸಹ ಇರೋದಿಲ್ಲ, ಎಲ್ಲನೂ ಮರೆಯಾಗ್ಬಿಡತ್ತೆ. उनका परंपरा चलता उनको मालूम है, परंतु बाबा कहते मैं तुमको जो ज्ञान सुनाता हूँ वो कोई नहीं जानता. ಬೇರೆ ಧರ್ಮಗಳು ಪರಂಪರೆ ನಡೆಯುತ್ತೆ, ಎಲ್ಲರಿಗೂ ಗೊತ್ತಿದೆ. ಬಾಬಾ ಅಂತಾರೆ ನಾನು ತಮಗೆ ಏನು ಜ್ಞಾನವನ್ನು ನಡೆಸ್ತೀನಿ ಅದು ಮುಂದೆ ಪರಂಪರೆ ಇರೋದಿಲ್ಲ. ಭಾರತ ದುಃಖಿ ಬನ್ ಜಾತ ಉಸ್ಕೋ ಆಕರ್ ಸದಾ ಸುಖಿ ಬನಾತ. ಭಾರತ ಏನು ದುಃಖಿ ಆಗ್ಬಿಡತ್ತೆ, ಅದನ್ನ ಬಂದು ಸದಾ ಸುಖಿಯಾಗಿ ಮಾಡ್ತೀನಿ. ಬಾಬಾ कहते मैं साधारण तन में बैठा हूँ, तुम्हारा बुद्धियो बाबा के साथ रहे. ತಂದೆ ಅಂತಾರೆ ನಾನು ಸಾಧಾರಣ ದೇಹದಲ್ಲಿ ಕೂತಿದ್ದೀನಿ, ತಮ್ಮ ಬುದ್ಧಿಯೋಗ ತಂದೆಯ ಕಡೆ ಇರಲಿ. आत्माओं का
बाप है परमपिता परमात्मा, सर्व बच्चों का वो बाप है, उनके सब बच्चे ठहरे ना. ಆತ್ಮಗಳ ತಂದೆ ಆಗಿದ್ದರೆ ಪರಂಪಿತ ಪರಮಾತ್ಮ, ಸರ್ವ ಮಕ್ಕಳ ಅವರು ತಂದೆ, ಅವರಿಗೆ ನಾವೆಲ್ಲ ಮಕ್ಕಳಾಗಿದ್ದೀವಿ. सब आत्माएं इस समय पतित है. बाबा कहते मैं प्रैक्टिकल में आया हूँ, विनाश सामने खड़ा, जानते हो आग लगेंगी, सबके शरीर खत्म हो जाए. ಎಲ್ಲ ಆತ್ಮಗಳು ಈ ಸಮಯ ಪತಿತರಾಗ್ಬಿಟ್ಟಿದ್ದಾರೆ. ತಂದೆ ತಿಳಿಸ್ತಾರೆ, ನಾನು ಪ್ರಾಕ್ಟಿಕಲ್ ಅಲ್ಲಿ ಬಂದಿದ್ದೀನಿ, ವಿನಾಶ ಸಮ್ಮುಖದಲ್ಲಿ ನಿಂತಿದೆ, ಗೊತ್ತಿದೆ ಬೆಂಕಿ ಹತ್ಕೊಳತ್ತೆ, ಎಲ್ಲರ ದೇಹ ಸಮಾಪ್ತಿ ಆಗತ್ತೆ. सब आत्माओं को जाना है वापस घर, ऐसे नहीं ब्रह्म में लीन हो जाएंगे, वह ज्योति में ज्योत समा जाएगा. ಎಲ್ಲ ಆತ್ಮಗಳು ವಾಪಸ್ ಹೋಗಲೇಬೇಕು, ಆ ರೀತಿ ಅಲ್ಲ ಬ್ರಹ್ಮನಲ್ಲಿ ಲೀನ ಆಗ್ಬಿಡ್ತೀವಿ ಅಥವಾ ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶ ಆಗತ್ತೆ. ब्रह्म समाजी फिर ज्योति जगाते, उनको ब्रह्म मंदिर कह देते हैं. ಬ್ರಹ್ಮ ಸಮಾಜಿಗಳು ಜ್ಯೋತಿಯನ್ನು ಬೆಳಗಿಸ್ತಾರೆ, ಅದಕ್ಕೆ ಬ್ರಹ್ಮ ಮಂದಿರ ಅಂದ್ಬಿಡ್ತಾರೆ. वास्तव में है ब्रह्म महातत्व जहाँ सब आत्माएं रहती, हमारा पहले मंदिर वो है. ವಾಸ್ತವದಲ್ಲಿ ಬ್ರಹ್ಮ ಮಹಾತತ್ವ ಎಲ್ಲಿ ಎಲ್ಲ ಆತ್ಮಗಳು ಇರ್ತಾರೆ, ನಮ್ಮದು ಮೊದಲನೇ ಮಂದಿರ ಅದೇ ಆಗಿದೆ. पवित्र आत्माएं वहाँ रहती, ये बातें कोई मनुष्य समझते नहीं. ज्ञान का सागर बाबा बैठ तुम बच्चों को समझाते हैं कि अब हो तुम ज्ञान ज्ञानेश्वर, फिर बनते हो राज राजेश्वर. ಪವಿತ್ರ ಆತ್ಮಗಳು ಅಲ್ಲಿರುತ್ತೆ. ಈ ಮಾತುಗಳು ಮನುಷ್ಯರಿಗೆ ಅರ್ಥ ಆಗಲ್ಲ. ಜ್ಞಾನ ಸಾಗರ ತಂದೆ ಕುತ್ಕೊಂಡು ಮಕ್ಕಳಿಗೆ ಎಲ್ಲವನ್ನ ತಿಳಿಸ್ತಿದ್ದಾರೆ. ಈಗಂತೂ ತಾವು ಜ್ಞಾನ ಜ್ಞಾನೇಶ್ವರ ಆಗಿದ್ದೀರಾ, ಮತ್ತೆ ಆಗ್ತೀರಾ ರಾಜ ರಾಜೇಶ್ವರ. तुम्हारी बुद्धि में है कि पतित पावन मोस्ट बिलवेड बाबा आकर हमको ಸ್ವರ್ಗ का वर्षा दे रहे हैं. ತಮ್ಮ ಬುದ್ಧಿಯಲ್ಲಿದೆ ಪತಿತ ಪಾವನ ಮೋಸ್ಟ್ ಬಿಲವೆಡ್ ತಂದೆ ಬಂದು ನಮ್ಮನ್ನ ಸ್ವರ್ಗದ ಆಸ್ತಿಗೆ ಅಧಿಕಾರಿಯಾಗಿ ಮಾಡ್ತಿದ್ದಾರೆ. कईयों की बुद्धि में ये भी बैठता नहीं, इतने बैठे हैं इनमें कोई 100% ನಿಶ್ಚಯ ಬುದ್ಧಿ नहीं है. ಕೆಲವರ ಬುದ್ಧಿಯಲ್ಲಿ ಇದು ಕುತ್ಕೊಳೋದೇ ಇಲ್ಲ. ಇಷ್ಟೊಂದು ಜನ ಕೂತಿದ್ದಾರೆ, ಅದರಲ್ಲಿ 100% ನಿಶ್ಚಯ ಬುದ್ಧಿ ಇಲ್ಲ. कोई 80%, कोई 50%, कोई वो भी नहीं, वो तो बिल्कुल failure हुआ ना. ಕೆಲವರು 80% ಆದರೆ ಕೆಲವರು 50%, ಕೆಲವರಿಗೆ ಅದೂ ಇಲ್ಲ ಅಂದ ಮೇಲೆ ಅವ್ರು ಫೈಲ್ ಆದಂಗೆ ಅಲ್ವಾ. नंबर वार जरूर है, बहुत है जिसको निश्चय नहीं है, कोशिश करते कि निश्चय हो जाए. ನಂಬರ್ ವಾರ್ ಇದ್ದಾರೆ, ಬಹಳಷ್ಟು ಜನಕ್ಕೆ ನಿಶ್ಚಯ ಇಲ್ಲ, ಪ್ರಯತ್ನ ಪಡ್ತಾರೆ ನಿಶ್ಚಯ ಆಗಲಿ. अच्छा निश्चय हो भी जाए परंतु माया कड़ी है, बाप को बुला देते. ನಿಶ್ಚಯ ಆದರೂ ಮಾಯೆ ನಿಂತಿದೆ, ತಂದೆಯನ್ನ ಮರ್ತೋಗ್ತಾರೆ. ये ब्रह्मा खुद कहते मैं तुम्हारा भगत था, 63 जन्म भक्ति किया तत्वम, तुमने भी 63 जन्म भक्ति किया ना. ಈ ಬ್ರಹ್ಮ ಸ್ವಯಂ ಅಂತಾರೆ, ನಾನು ಪೂರ್ತಿ ಭಕ್ತನಾಗಿದ್ದೆ, 63 ಜನ್ಮ ಭಕ್ತಿ ಮಾಡಿದ್ದೆ. ನೀವು ಅದೇ ರೀತಿ, ನೀವು 63 ಜನ್ಮ ಭಕ್ತಿ ಮಾಡಿದ್ದೀರಾ. 21 जन्म सुख पाया फिर भगत बन गए, भक्ति के बाद है वैराग्य. 21 ಜನ್ಮ ಸುಖವನ್ನ ಪಡೆದ್ವಿ, ನಂತರ ಭಕ್ತರಾದ್ವಿ, ಭಕ್ತಿಯ ನಂತರ ವೈರಾಗ್ಯ ಆಗಿದೆ. सन्यासी लोग में ये अक्षर सब कहते हैं कि ज्ञान भक्ति और वैराग्य, उन्हों को वैराग्य आता दरबार से. ಸನ್ಯಾಸಿಗಳು ಅಂತಾರೆ ಜ್ಞಾನ ಭಕ್ತಿ ವೈರಾಗ್ಯ, ಅವರಿಗೆ ವೈರಾಗ್ಯ ಬರುತ್ತೆ ಮನೆಯ ಬಗ್ಗೆ. उनको हद का वैराग्य कहा जाता और तुम्हारा बेहद का वैराग्य है. सन्यासी घर बार छोड़ जंगल में चले जाते, ಅವ್ರದ್ದು ಹದ್ದಿನ ವೈರಾಗ್ಯ ಅಂತ ಹೇಳ್ಬೋದು, ನಿಮ್ಮದಾಗಿದೆ ಅನಂತವಾದ ವೈರಾಗ್ಯ. ಸನ್ಯಾಸಿಗಳು ಮನೆಯನ್ನ ಬಿಟ್ಟು ಕಾಡಿಗೆ ಹೋಗ್ತಾರೆ. अब तो
कोई जंगल में है ही नहीं, सब कुटिया काली पड़ा है, क्योंकि पहले सतो प्रधान थे, अब वो तमो प्रधान हो गए. ಈಗ ಕಾಡಿನಲ್ಲಿ ಯಾರೂ ಇಲ್ಲ, ಎಲ್ಲ ಕುಟೀರಗಳು ಖಾಲಿ ಬಿದ್ದಿವೆ. ಯಾಕೆಂದರೆ ಮೊದಲು ಸತೋ ಪ್ರಧಾನ ಇದ್ದರು, ಈಗಂತೂ ಅವರೂ ಸಹ ತಮೋ ಪ್ರಧಾನ ಆಗ್ಬಿಟ್ಟಿದ್ದಾರೆ. अब उनमें कोई ताकत नहीं. लक्ष्मी नारायण की राजधानी में जो ताकत थी वो पुनर्जन्म लेते लेते आप देखो वो कहाँ आकर पहुंच गए. कुछ भी ताकत नहीं. ಈಗ ಅವರಲ್ಲೂ ಎಂಥದೇ ಶಕ್ತಿ ಇಲ್ಲ. ಲಕ್ಷ್ಮೀನಾರಾಯಣ ರಾಜಧಾನಿಯಲ್ಲಿ ಶಕ್ತಿ ಇತ್ತು. ಅವರು ಪುನರ್ಜನ್ಮವನ್ನ ಪಡೀತಾ ಪಡೀತಾ ಈಗ ನೋಡಿ ಎಲ್ಲಿ ಬಂದು ಸೇರಿದರೆ ಏನು ಶಕ್ತಿ ಇಲ್ಲ. यहाँ की गवर्नमेंट में कहते हम धर्म को नहीं मानते, धर्म में ही बहुत नुकसान है, लड़ते झगड़ते कॉन्फ्रेंस करते रहते, सभी धर्म वाले एक मत हो जाए. ಇಲ್ಲಿನ ಗೌರ್ಮೆಂಟು ಅನ್ನತ್ತೆ ನಾವು ಧರ್ಮವನ್ನು ಒಪ್ಕೊಳ್ಳೋದಿಲ್ಲ, ಧರ್ಮದಲ್ಲಿ ಬಹಳಷ್ಟು ಲಾಸ್ ಇದೆ, ಜಗಳ ಕಲಹ ಮಾಡಿಕೊಂಡು ಕಾನ್ಫರೆನ್ಸ್ಗಳನ್ನು ಮಾಡ್ತಿರ್ತಾರೆ, ಎಲ್ಲ ಧರ್ಮದವರು ಒಂದಾಗಲಿ. लेकिन पूछो एक कैसे हो सकता, अभी तो सब वापस जाने वाले. ಆದರೆ ಕೇಳಿ, ಒಂದು ಹಿಂಗಾಗಕ್ಕೆ ಸಾಧ್ಯ? ಈಗಂತೂ ಎಲ್ಲರೂ ವಾಪಸ್ ಹೋಗಬೇಕಾಗಿದೆ. बाबा आया, ये दुनिया अब कब्रिस्तान बन्नी है, बाकी ये तो ವೆರೈಟಿ ಜಾಡ್ है ना. ತಂದೆ ಬಂದಿದ್ದಾರೆ, ಈ ಪ್ರಪಂಚ ಈಗ ಸ್ಮಶಾನ ಆಗಬೇಕಾಗಿದೆ, ಬಾಕಿ ಇದಂತೂ ವೆರೈಟಿ ವೃಕ್ಷ ಆಗಿದೆ. सो एक कैसे होगा, कुछ भी समझते नहीं. भारत में एक धर्म था, उसको कहा जाता अद्वैत मत वाले देवता. ಬಾಕಿ ಇದಂತೂ ವೆರೈಟಿ ವೃಕ್ಷ. ಒಂದು ಹೆಂಗಾಗಕ್ಕೆ ಸಾಧ್ಯ? ಏನು ಅರ್ಥ ಮಾಡ್ಕೊಳಲ್ಲ. ಭಾರತದಲ್ಲಿ ಒಂದು ಧರ್ಮ ಇತ್ತು, ಅದಕ್ಕೆ ಅಂತಿದ್ರು ಅದ್ವೈತ ಮತದವರು ದೇವತೆಗಳು. ದ್ವೈತ ಮತ್ देवत्व. बाबा कहते तुम्हारा धर्म बहुत सुख देने वाला था. ದ್ವೈತ ಅಂದರೆ ವಿಕಾರಿಗಳು, ಬಾಬಾ ಅಂತಾರೆ ನಿಮ್ಮ ಧರ್ಮ ಬಹಳಷ್ಟು ಸುಖವನ್ನ ಕೊಡುವಂತದಾಗಿತ್ತು. तुम जानते हो पुनर्जन्म ले हमको फिर 84 जन्म भोगते हैं. ನಿಶ್ಚಯ ಹೋಗಿ ಅಮ್ನೇ ಹಿ 84 ಜನ್ಮ ಹೋಗ್ತೇ ಹೇ. ನಿಮಗೆ ಗೊತ್ತಿರಲಿ, ಪುನರ್ಜನ್ಮವನ್ನು ಪಡೆದು ನಾವೇ ಮತ್ತೆ 84 ಜನ್ಮವನ್ನು ಅನುಭವಿಸ್ತೀವಿ. ನಿಶ್ಚಯ ಇರಲಿ, ನಾವೇ 84 ಜನ್ಮವನ್ನು ಭೋಗಿಸ್ತೀವಿ. हमको ही जाना है फिर आना है, भारतवासियों को ही समझाते कि तुमने 84 जन्म पूरा. ನಾವೇ ಹೋಗಬೇಕಾಗಿದೆ ಮತ್ತೆ ಬರಬೇಕಾಗಿದೆ. ಭಾರತವಾಸಿಗಳಿಗೆ ತಿಳಿಸಲಾಗತ್ತೆ, ತಾವೇ 84 ಜನ್ಮವನ್ನು ಪೂರ್ತಿ ಮಾಡಿದ್ದೀರಾ. आप तुम्हारा ये बहुत जन्मों के अंत का जन्म है, सिर्फ एक को नहीं कहते. पांडव सेना को समझाते कि तुम पंडे हो. ಈಗ ತಮ್ಮದ್ದು ಅನೇಕ ಜನ್ಮಗಳಲ್ಲೂ ಅಂತಿಮ ಜನ್ಮ ಆಗಿದೆ. ಒಬ್ಬರಿಗೆ ತಿಳಿಸ್ತಿಲ್ಲ, ಪಾಂಡವ ಸೇನೆಗೆ ತಿಳಿಸ್ತಿದರೆ ತಾವೆಲ್ಲ ಗೈಡ್ ಆಗಿದ್ದೀರಾ. तुम रूहानी यात्रा सिखाते हो, इसलिए पांडव सेना कहा जाता. राज्य अब न कौरव का न पांडवों का है. ತಾವು ಆತ್ಮಿಕ ಯಾತ್ರೆಯನ್ನು ಕಲಿಸ್ಕೊಡ್ತೀರಾ, ಅದಕ್ಕೆ ಪಾಂಡವ ಸೇನೆ ಅಂತ ತಿಳಿಸಲಾಗುತ್ತೆ. ರಾಜ್ಯ ಈಗ ಕೌರವರದಾಗ್ಲಿ ಪಾಂಡವರದಾಗ್ಲಿ ಯಾರದೂ ಇಲ್ಲ. वो भी प्रजा तुम भी प्रजा हो, कहते हैं पांडव कौरव बाई बाई. ಪಾಂಡವೋಂ ಕಿ ತರಫ್ ಹೈ ಪರಂಪಿತ ಪರಮಾತ್ಮ. ಅವರು ಪ್ರಜೆಗಳು, ತಾವು ಪ್ರಜೆಗಳಾಗಿದ್ದಾರೆ ಅಂತಾರಲ್ಲ. ಕೌರವ ಪಾಂಡವರು ಸಹೋದರ ಸಹೋದರ. ಪಾಂಡವರ ಕಡೆ ಪರಂಪಿತ ಪರಮಾತ್ಮ ಇದ್ದರು. बाबा ही आकर माया पर जीत पहनाना सिखाते. तुम आदि सनातन देवी देवता धर्म वाले अहिंसक हो ना. ತಂದೆನೇ ಬಂದು ಮಾಯ ಮೇಲೆ ವಿಜಯವನ್ನು ಪಡೆಯುವುದು ಕಲಿಸ್ಕೊಡ್ತಾರೆ. ತಾವೇ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಅಹಿಂಸಕರಾಗಿದ್ರಿ. ಅಹಿಂಸಾ ಪರಮೋಧರ ಮುಖ್ಯ ಬಾತ್ ಹೇ, ಕಾಮ್ ಕಟಾರಿ ನಹಿ ಚಲ. ಅಹಿಂಸಾ ಪರಮೋ ಧರ್ಮ ಆಗಿದೆ. ಮುಖ್ಯ ಮಾತು ಕಾಮ ಕಟಾರಿಯನ್ನು ನಡೆಸಬಾರದು.
भारतवासी समझते कि गो का कोस ना करना ये भी हिंसा है, परंतु बाबा कहते काम कटारी नहीं चलाओ, इसको ही बड़ी से बड़ी हिंसा कहा जाता. ಭಾರತವಾಸಿ ಅರ್ಥ ಮಾಡ್ಕೊಂತಾರೆ ಗೋ ಹತ್ಯೆಯನ್ನ ಮಾಡೋದು ಬಹಳ ದೊಡ್ಡ ಹಿಂಸೆ ಅಂತ. ಬಾಬಾ ತಿಳಿಸ್ತಾರೆ ಕಾಮ ಕಟಾರಿಯನ್ನು ನಡೆಸಬೇಡಿ, ಇದು ಸಹ ಬಹಳ ದೊಡ್ಡ ಹಿಂಸೆ ಆಗಿದೆ. सतयुग में ना काम कटारी ना लड़ाई झगड़ा चलता, यहाँ तो दोनों है. काम कटारी ही आदि मध्य अंत दुख देता. ಸತ್ಯುಗದಲ್ಲಿ ಕಾಮ ಕಟಾರಿ ಆಗಲಿ ಯುದ್ಧ ಜಗಳ ಇರೋದಿಲ್ಲ, ಇಲ್ಲೂ ಎರಡೂ ಇದೆ. ಕಾಮ ಕಟಾರಿ ಆದಿ ಮಧ್ಯ ಅಂತ್ಯ ದುಃಖವನ್ನು ನೀಡುತ್ತೆ. तुम सीढ़े उतरते हो 84 जन्म तुम भारतवासियों ने लिया, इन लक्ष्मी नारायण का राज्य था, फिर पुनर्जन्म लेते हो. एक एक जन्म एक एक पौड़ी है. ನೀವು ಮೆಟ್ಲಿಳಿತೀರ, 84 ಜನ್ಮ ತಾವು ಭಾರತವಾಸಿಗಳೇ ಪಡೆಯುತ್ತೀರ. ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು, ಮತ್ತೆ ಪುನರ್ಜನ್ಮವನ್ನು ಪಡಿತೀರ. ಒಂದೊಂದು ಜನ್ಮ ಒಂದೊಂದು ಮೆಟ್ಲಾಗಿದೆ. यहाँ से तुम एकदम जंप मारते हो ऊपर, 84 पौड़ियाँ उतरने में तुमको 5000 वर्ष लगते, और यहाँ से फिर तुम सेकंड में चढ़ जाते हो. ಇಲ್ಲಿಂದ ತಾವು ಏಕ್ದಮ್ ಜಂಪ್ ಹಾಕಿ ಮೇಲೆ ಹೋಗ್ತೀರ. 84 ಮೆಟ್ಲು ಇಳಿಯೋದ್ರಲ್ಲಿ ತಮಗೆ 5000 ವರ್ಷ ಹಿಡಿಸುತ್ತೆ. ಇಲ್ಲಿಂದ ಮತ್ತೆ 1 ಸೆಕೆಂಡಲ್ಲಿ ಮೇಲೆ ಹತ್ತುತ್ತೀರಾ. सेकंड में जीवन मुक्ति कौन देता बाप, आप सब एकदम पट में पड़े हैं. ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಯಾರು ಕೊಡ್ತಾರೆ? ತಂದೆ. ಈಗಂತೂ ಎಲ್ಲರೂ ನೆಲದಲ್ಲಿ ನಿಂತಿದ್ದಾರೆ. आप बाबा कहते सिर्फ मुझे याद करो, ये बुद्धि में याद रखना, अब नाटक पूरा हुआ, हमको वापस घर जाना. ಈಗ ತಂದೆ ತಿಳಿಸ್ತಾರೆ ನನ್ನ ಒಬ್ಬನನ್ನ ನೆನಪು ಮಾಡಿ, ಬುದ್ಧಿಯಲ್ಲಿ ನೆನಪಿಟ್ಕೊಳ್ಳಿ, ಈಗ ನಾಟಕ ಪೂರ್ತಿ ಆಯಿತು, ನಾವು ವಾಪಸ್ಸು ಮನೆಗೆ ಹೋಗಬೇಕು. हमको अपने बाप को और घर को याद करना, पहले बाबा को याद करो, वही तुमको घर का रास्ता बता. ನಾವು ನಮ್ಮ ತಂದೆಯನ್ನ ಮನೆಯನ್ನ ನೆನಪು ಮಾಡಬೇಕು. ಮೊದಲು ತಂದೆಯನ್ನ ನೆನಪು ಮಾಡಿ ಅವರೇ ನಿಮಗೆ ಮನೆಯ ದಾರಿಯನ್ನ ತಿಳಿಸ್ಕೊಡ್ತಾರೆ. बाप की याद से विकर विनाश होंगे, ब्रह्म को याद करने से एक भी पाप कटेगा नहीं. ತಂದೆಯ ನೆನಪಿನಿಂದ ವಿಕರ್ಮ ವಿನಾಶ ಆಗುತ್ತೆ. ಬ್ರಹ್ಮ ತತ್ವವನ್ನು ನೆನಪು ಮಾಡೋದ್ರಿಂದ ಒಂದು ಪಾಪನೂ ಕಟ್ಟಾಗಲ್ಲ. पति पावन परमात्मा ही है, वो कैसे पावन बनाते ये दुनिया में कोई समझ नहीं सकता. ಪತಿತ ಪಾವನ ಪರಮಾತ್ಮನೇ ಆಗಿದ್ದಾರೆ, ಅವರು ಯಾವ ರೀತಿ ಪಾವನ ಮಾಡ್ತಾರೆ ಪ್ರಪಂಚದಲ್ಲಿ ಯಾರು ಅರ್ಥ ಮಾಡ್ಕೊಳಲ್ಲ. बाप को आकर स्वर्ग की स्थापना जरूर करनी है, बाबा आए हैं तो तुम बच्चे जयंती मनाते. ತಂದೆ ಬಂದಿದ್ದಾರೆ ಸ್ವರ್ಗದ ಸ್ಥಾಪನೆ ಖಂಡಿತ ಮಾಡಬೇಕು. ತಂದೆ ಬಂದಿದ್ದಾರೆ ಮಕ್ಕಳು ಜಯಂತಿಯನ್ನ ಆಚರಣೆ ಮಾಡ್ತಿದ್ದೀರಾ. कब आया ये नहीं कह सकते कि इस घड़ी इस तिथि तारीख आया. ಶಿವ ಬಾಬಾ ಕಬ್ ಆಯಾ ಕೈಸೆ ಕಹ ಸಕ್ತೆ, ಯಾವಾಗ ಬಂದರು ಇದಂತೂ ತಿಳಿಸೋಕ್ಕಾಗೋದೇ ಇಲ್ಲ. ಯಾವ ದಿನ ಯಾವ ತಾರೀಕು ಶಿವ ಬಾಬಾ ಬಂದರು ಯಾವ ರೀತಿ ತಿಳಿಸಕ್ಕೆ ಸಾಧ್ಯ? साक्षात्कार बहुत होते, पहले हम सर्वव्यापी कहते थे या कह देते आत्मा सो परमात्मा. ಸಾಕ್ಷಾತ್ಕಾರ ಅಂತೂ ಬಹಳಷ್ಟು ಆಗುತ್ತೆ. ಮೊದಲು ನಾವೇ ಅಂತಿದ್ವಿ ಸರ್ವವ್ಯಾಪಿ ಅಂತ ಅರ್ಥ ಮಾಡ್ಕೊತಿದ್ವಿ, ಈ ರೀತಿನೇ ಹೇಳ್ತಿದ್ವಿ ಆತ್ಮನೇ ಪರಮಾತ್ಮ. अब यथार्थ मालूम हुआ, बाबा दिन प्रतिदिन गुह्य बातें सुनाते रहते, तुम साधारण बच्चे कितनी बड़ी नॉलेज पा रहे. ಈಗ ಯಥಾರ್ಥವಾಗಿ ಗೊತ್ತಾಯಿತು, ಬಾಬಾ ದಿನ ಪ್ರತಿದಿನ ಗುಹ್ಯವಾದ ಮಾತುಗಳನ್ನು ತಿಳಿಸ್ತಾರೆ. ತಾವು ಸಾಧಾರಣ ಮಕ್ಕಳು ಎಷ್ಟು ದೊಡ್ಡ ಜ್ಞಾನವನ್ನು ಓದ್ತಾ ಇದ್ದೀರಾ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते.
धारणेಗೋस्कर मुख्य सार। विद रेस्पेक्ट पास होने के लिए सजाओं से छूटने का पुरुषार्थ करना, याद में रहने से स्कॉलरशिप लेने के अधिकारी बन सके। ಬಹಳ ಗೌರವದಿಂದ ಪಾಸ್ ಆಗಕ್ಕೋಸ್ಕರ, ಸಜೆಯಿಂದ ಶಿಕ್ಷೆಗಳಿಂದ ಬಿಡುಗಡೆ ಆಗಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಿ, ನೆನಪಿನಲ್ಲಿ ಇರುವಂತಹ ಪುರುಷಾರ್ಥ ಮಾಡಿ ಸ್ಕಾಲರ್ಶಿಪ್ ಪಡೆಯುವಂತಹ ಅಧಿಕಾರಿಗಳು ಆಗಿ। ಎರಡನೇದು, सच्चा सच्चा पांडव बन सबको रूहानी यात्रा सिखाना, किसी भी प्रकार की हिंसा नहीं करना। ಸತ್ಯ ಸತ್ಯವಾದ ಪಾಂಡವರಾಗಿ ಎಲ್ಲರಿಗೂ ಆತ್ಮಿಕ ಯಾತ್ರೆಯನ್ನು ಕಲಿಸ್ಕೊಡು, ಯಾವುದೇ ಪ್ರಕಾರದ ಹಿಂಸೆಯನ್ನು ಮಾಡಬೇಡಿ। वरदान, लाइट हाउस की स्थिति द्वारा पाप कर्म को समाप्त करने वाले पुण्य आत्मा भव। ಲೈಟ್ ಹೌಸಿನ ಸ್ಥಿತಿಯ ಮುಖಾಂತರ ಪಾಪ ಕರ್ಮವನ್ನು ಸಮಾಪ್ತಿ ಮಾಡುವಂಥವರು पुण्य आत्मा भव। जहाँ लाइट होती वह कोई भी पाप का कर्म नहीं होता, तो सदा लाइट हाउस की स्थिति में रहने से माया कोई पाप कर्म नहीं करा सकती, सदा पुण्य आत्मा बन जाएंगे। ಎಲ್ಲಿ ಬೆಳಕಿರುತ್ತೆ ಅಲ್ಲಿ ಯಾವುದೇ ಪಾಪದ ಕರ್ಮ ಆಗಲ್ಲ, ಅಂದ ಮೇಲೆ ಸದಾ ಲೈಟ್ ಹೌಸಿನ ಸ್ಥಿತಿಯಲ್ಲಿ ಇರಿ, ಮಾಯೆ ಯಾವುದೇ ಪಾಪ ಕರ್ಮವನ್ನು ಮಾಡಿಸೋದಿಲ್ಲ, सदा पुण्य आत्मराग्तीरा। पुण्य आत्मा संकल्प में भी कोई पाप कर्म नहीं कर सकती, जहाँ पाप होता वहाँ बाप की याद नहीं होती। पुण्य आत्मा ಸಂಕಲ್ಪದಲ್ಲೂ ಯಾವುದೇ ಪಾಪ ಕರ್ಮವನ್ನು ಮಾಡಿಸೋದಿಲ್ಲ, ಎಲ್ಲಿ ಪಾಪ ಇರುತ್ತೆ ಅಲ್ಲಿ ತಂದೆಯ ನೆನಪು ಇರೋದಿಲ್ಲ। तो दृढ़ संकल्प करो कि मैं पुण्य आत्मा हूँ, पाप मेरे सामने आ नहीं सकता। ಅಂದಮೇಲೆ ದೃಢ ಸಂಕಲ್ಪವನ್ನು ಮಾಡಿ, ನಾನು ಪುಣ್ಯ ಆತ್ಮನಾಗಿದ್ದೀನಿ, ಪಾಪ ನನ್ನ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ। ಸ್ವಪ್ನವ ಸಂಕಲ್ಪ ಮೇ ಬಿ ಪಾಪಕೋ ಆನೇನಾದು, ಸ್ವಪ್ನ ಮತ್ತು ಸಂಕಲ್ಪದಲ್ಲೂ ಪಾಪವನ್ನು ಬರೋದಕ್ಕೆ ಬಿಡಬೇಡಿ। ಸ್ಲೋಗನ್ ಆಗಿದೆ, जो हर दृश्य को साक्षी होकर देखते वही सदा हर्षित रहते हैं। ಯಾರು ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡ್ತಾರೆ ಅವರೇ ಸದಾ ಹರ್ಷಿತರಾಗಿ ಇರ್ತಾರೆ। ಅವ್ಯಕ್ತ ಇಶಾರೆ, निश्चय के फाउंडेशन को मजबूत कर सदा निर्भय और निश्चिंत। ನಿಶ್ಚಯದ ಫೌಂಡೇಶನ್ ಅನ್ನು ಗಟ್ಟಿ ಮಾಡಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ। निश्चय बुद्धि बच्चे सदा हर्षित और निश्चिंत रहते, चिंता खुशी को खत्म करती। ನಿಶ್ಚಯ ಬುದ್ಧಿ ಮಕ್ಕಳು ಸದಾ ಹರ್ಷಿತ ನಿಶ್ಚಿಂತವಾಗಿ ಇರ್ತಾರೆ, ಚಿಂತೆ ಖುಷಿಯನ್ನು ಸಮಾಪ್ತಿ ಮಾಡುತ್ತೆ। और निश्चिंत है तो सदा खुशी रहेंगी। जब किसी बात में क्यों हुआ, कैसे हुआ, क्या हुआ ये प्रश्न आते तब चिंता होती। ಮತ್ತೆ ನಿಶ್ಚಿಂತರಾಗಿರ್ತೀರ, ಸದಾ ಖುಷಿಯಲ್ಲಿರ್ತೀರ। ಯಾವಾಗ ಯಾವುದೇ ಮಾತಲ್ಲಿ ಯಾಕಾಯಿತು, ಹೆಂಗಾಯಿತು ಈ ಪ್ರಶ್ನೆ ಬಂತು ಅಂದರೆ ಚಿಂತೆ ಆಗುತ್ತೆ। ಕ್ಯಾ ಕ್ಯೂ ಕೈಸೆ ये चिंता की लहर है। ಯಾಕೆ ಏನು ಎತ್ತ ಅನ್ನೋದೇ ಚಿಂತೆಯ ಅಲೆಯಾಗಿದೆ। कई फिर कहते मेरे से ही क्यों होता, मेरे पीछे ये बंधन क्यों है। ಕೆಲವರಂತಾರೆ ನನ್ನಿಂದನೇ ಯಾಕಾಗತ್ತೆ, ನನ್ನ ಹಿಂದೆ ಬಂಧನ ಯಾಕೆ। मेरे पीछे माया क्यों आती, मेरा ही हिसाब किताब कड़ा है क्यों। ನನ್ನ ಹಿಂದೆನೇ ಮಾಯೆ ಏಕೆ ಬರುತ್ತೆ, ನನ್ನ ಲೆಕ್ಕಾಚಾರ ಕಠಿಣ ಯಾಕೆ। तो क्यों आना माना चिंता की लहर है, जो इन चिंताओं से परे है वही निश्चिंत। ಯಾಕೆ ಅನ್ನೋದು ಬರೋದು ಅಂದರೆ ಚಿಂತೆಯ ಅಲೆಯಾಗಿದೆ। ಈ ಎಲ್ಲ ಚಿಂತೆಗಳಿಂದ ಅತೀತ ಯಾರಿರ್ತಾರೆ ಅವರೇ ನಿಶ್ಚಿಂತರಾಗಿರ್ತಾರೆ। ಓಂ ಶಾಂತಿ।